ಅವಿಲ್ ಮಿಲ್ಕ್ ಅಥವಾ ಅವಿಲ್ ಮಿಲ್ಕ್ ಶೇಕ್ ಸಮ್ಮರಲ್ಲಿ ಮಾಡ್ಕೊಳ್ಳುವಂಥ ಒಂದು ಸ್ಪೆಷಲ್ ಡ್ರಿಂಕ್ ಇದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ, ಜೊತೆಗೆ ಮಾಡೋದು ಕೂಡ ಬಹಳ ಈಸಿ. ನಮಸ್ಕಾರ ಎಲ್ರಿಗೂ, ಜಾಯ್ಸ್ ಆಫ್ ಮಲೆನಾಡು ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ಈ ಸಮ್ಮರ್ ಸ್ಪೆಷಲ್ ಡ್ರಿಂಕ್ ಅವಿಲ್ ಮಿಲ್ಕ್ ಶೇಕನ್ನು ಮನೆಯಲ್ಲಿ ಹೇಗೆ ಮಾಡೋದು ನೋಡೋಣ. ಮೊದಲು ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ಗೆ 1 ಬೌಲ್ ಆಗುವಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ದಪ್ಪ ಅವಲಕ್ಕಿ, ತೆಳು ಅವಲಕ್ಕಿ ಯಾವುದಾದ್ರೂ ತೊಗೊಳ್ಬೋದು. ನಾನಿಲ್ಲಿ ತೆಳು ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ನಾವೀಗ ಫ್ರೈ ಮಾಡ್ಕೋಬೇಕು. ಸುಟ್ಟು ಹೋಗಬಾರ್ದು, ಕೈಯಲ್ಲಿ ಮುಟ್ಟಿದರೆ ತುಂಬ ಕ್ರಿಸ್ಪಿ ಆಗಿರಬೇಕು. ಆ ರೀತಿ ಇದನ್ನು ಹುರ್ಕೊಂಡು ಇವಾಗ ಇದಾಗಿದೆ, ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಅದೇ ಪ್ಯಾನ್ಗೆ ಸ್ವಲ್ಪ ಶೇಂಗಾ ಹಾಕ್ಕೊಂಡಿದ್ದೀನಿ. ಶೇಂಗಾ ಕೂಡ ಹಾಗೆಯೇ ಮೇಲ್ಗಡೆ ಭಾಗ ಎಲ್ಲ ಸುಟ್ಟು ಹೋಗಬಾರ್ದು, ಕಪ್ಪಾಗಬಾರ್ದು. ಹಾಗಾಗಿ ಲೋ ಫ್ಲೇಮಲ್ಲೇ ಹೀಗೆ ಇದನ್ನು ತಿರುಗಿಸ್ತಾ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು, ಫ್ರೈ ಆದಮೇಲೆ ನಾವು ತಣ್ಣಗಾದ್ಮೇಲೆ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದಿಟ್ಕೋಬೇಕು. ಇನ್ನಿದಕ್ಕೆ ಬಾಳೆಹಣ್ಣು ತಗೋಬೇಕು. ನಾನಿಲ್ಲಿ 4 ಬಾಳೆಹಣ್ಣು ತೊಗೊಂಡಿದ್ದೀನಿ. ಹಾಗೆಯೇ ಯಾವ ಬಾಳೆಹಣ್ಣು ಬೇಕಿದ್ರೂ ತೊಗೊಳ್ಬೋದು. ಇದಕ್ಕೆ ನಾವು ಜ್ಯೂಸನ್ನು ಎಷ್ಟು ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಬಾಳೆಹಣ್ಣನ್ನು ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬೋದು. ಈಗ ಒಂದು ಪಾತ್ರೆ ತೊಗೊಂಡು ಬಾಳೆಹಣ್ಣನ್ನೆಲ್ಲ ಕಟ್ ಮಾಡಿ ನಾನು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮ್ಯಾಶ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ನಾನು ಈ ರೀತಿ ಪಾತ್ರೆ ತೊಗೊಂಡಿದ್ದೀನಿ. ನಿಮಗೆ ಬೇರೆ ಪಾತ್ರೆ ಬೇಕಾದರೂ ತೊಗೊಂಡು ಬಾಳೆಹಣ್ಣನ್ನು ಅದರಲ್ಲಿ ಮ್ಯಾಶ್ ಮಾಡ್ಕೋಬೋದು. ಇನ್ನು ಸಿಹಿಗೆ ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ತೊಗೊಳ್ಬೋದು. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿದ್ದೀನಿ, ಸಾಕಾಗ್ತದೆ ಅಂತ. ಆಮೇಲೆ ಪರಿಮಳಕ್ಕೆ ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೊಳ್ತಾರೆ. ಅದ್ರ ಬದಲಾಗಿ ಏಲಕ್ಕಿ ಪುಡಿ ಕೂಡ ಹಾಕೋಬೋದು. ನಾನಿಲ್ಲಿ 1/2 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರನ್ನು ಹಾಕ್ತಾ ಇದ್ದೀನಿ. ಅದಾದಮೇಲೆ ಈ ರೀತಿ ಮ್ಯಾಶರಿಂದ ನಾವು ಮ್ಯಾಶ್ ಮಾಡ್ಕೋಬೇಕು. ಅಥವಾ ಇದರಲ್ಲಿ ಕಷ್ಟ ಆಗ್ತದೆ ಅಂತ ಹೇಳಿದರೆ ಒಂದು ಮಿಕ್ಸರ್ ಜಾರಿಗೆ ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೋದು. ಆದರೆ ಗ್ರೈಂಡ್ ಮಾಡೋಕ್ಕಿಂತ ಈ ರೀತಿ ಮ್ಯಾಶ್ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದಿಷ್ಟಾದಮೇಲೆ ನಾವು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಕೂಡ ಇಟ್ಕೋಬೇಕು ಇದ್ರ ಜೊತೆಗೇನೆ. ಈಗ ನಾನು ಸರ್ವಿಂಗ್ ಗ್ಲಾಸ್ ತೊಗೊಂಡಿದ್ದೀನಿ. ಇದಕ್ಕೆ ಮೊದಲು ನಾವು ಮ್ಯಾಶ್ ಮಾಡಿರೋ ಬಾಳೆಹಣ್ಣಿನ ಮಿಶ್ರಣ ಇದೆಯಲ್ಲ, ಅದನ್ನು 2 ಸ್ಪೂನ್ ಹಾಕ್ಕೊಳ್ಬೇಕು 2 ಗ್ಲಾಸಿಗೂ. ಈ ಜ್ಯೂಸನ್ನು ಡೈರೆಕ್ಟಾಗಿ ನಾವು ಗ್ಲಾಸಲ್ಲೇ ರೆಡಿ ಮಾಡುವಂಥದ್ದು. ಮೊದಲು ಬಾಳೆಹಣ್ಣಿನ ಮಿಶ್ರಣ ಹಾಕ್ಕೊಂಡು ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ಅವಲಕ್ಕಿ ಇದೆಯಲ್ಲ, ಅದನ್ನು ಕೂಡ 2 ಸ್ಪೂನ್ ಹಾಕ್ಕೊಳ್ಬೇಕು. ಇದಾದಮೇಲೆ ಹುರಿದು ಸಿಪ್ಪೆ ಎಲ್ಲ ತೆಗೆದಿಟ್ಟಿರೋ ಶೇಂಗಾ ಇದೆಯಲ್ಲ, ಅದನ್ನು 1 ಸ್ಪೂನ್ 2 ಕಪ್ಪಿಗೆ ಹಾಕ್ಕೋಬೇಕು. ಅದಾದಮೇಲೆ ಮತ್ತೆ ಬಾಳೆಹಣ್ಣು ಮ್ಯಾಶ್ ಮಾಡಿರೋದನ್ನು 2 ಸ್ಪೂನ್ ಹಾಕ್ಕೊಳ್ಬೇಕು. ಇದಾದಮೇಲೆ ನಾವು ಡ್ರೈ ನಟ್ಸನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ಕೋಬೇಕು. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನೆಲ್ಲ ಇಲ್ಲಿ ಹಾಕ್ಬೋದು. ಅದಾದಮೇಲೆ ಮತ್ತೆ ಅವಲಕ್ಕಿ ಹಾಕಬೇಕು, ಮತ್ತೆ ಬಾಳೆಹಣ್ಣು ಹಾಕಬೇಕು. ಇದೇ ರೀತಿ ಒಂದೊಂದು ಲೇಯರ್ ಹಾಕ್ತಾ ಹೋಗಬೇಕು. ಕೊನೆಯಲ್ಲಿ ನಾನು ಸಬ್ಜಾ ಸೀಡ್ಸನ್ನು ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ತುಂಬ ತಂಪಾಗಿರ್ತದೆ, ಹಾಗೆ ಟೇಸ್ಟು ಚೆನ್ನಾಗಿರ್ತದೆ. ಹಾಗಾಗಿ ನಾನು 1 ಸ್ಪೂನ್ ಸಬ್ಜಾ ಸೀಡ್ಸನ್ನು ಹಾಕಿದ್ದೀನಿ. ಇದಿಷ್ಟು ಆದಮೇಲೆ ಕೊನೆಯಲ್ಲಿ ಕಾಯಿಸಿ ತಣ್ಣಗಾಗಿರೋ ಹಾಲನ್ನು ಹಾಕ್ಕೋಬೇಕು. ಹಾಲನ್ನು ಕೂಡ ಒಂದೇ ಸಲ ಹಾಕ್ಕೊಳ್ಬಾರ್ದು, ನಿಧಾನವಾಗಿ 2 ಸಲ ಹಾಕ್ಕೊಳ್ಬೇಕು. ಗೊತ್ತಾಗ್ತದೆ ನಮಗೆ ಎಷ್ಟು ಹಾಲು ಬೇಕು ಅಂತ, ಅಷ್ಟು ಹಾಲು ಹಾಕ್ಕೋಬೇಕು. ಇಷ್ಟಾದಮೇಲೆ ನಾನು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಗಾರ್ನಿಷ್ಗೆ ಅಂತ ರೋಸ್ ಪೆಟಲ್ಸ್ ಹಾಕಿದ್ದೀನಿ. ಇದೆಲ್ಲವೂ ವೈಟ್ ಇರ್ತದಲ್ಲ, ಸ್ವಲ್ಪ ಬೇರೆ ಕಲರ್ ರೆಡ್ ಅಥವಾ ಪಿಂಕ್ ಈ ಥರ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ಅಂತ. ನಿಮ್ಮ ಹತ್ರ ಟೂಟಿ ಫ್ರೂಟಿ ಇದ್ದರೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬಹುದು, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ 1 ಸ್ಪೂನಿಂದ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಬಾಳೆಹಣ್ಣು, ಅವಲಕ್ಕಿ ಇದೆಲ್ಲವೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟಾದರೆ ತುಂಬ ರುಚಿಯಾದ ಅವಿಲ್ ಮಿಲ್ಕ್ ಅಥವಾ ಅವಿಲ್ ಮಿಲ್ಕ್ ಶೇಕ್ ರೆಡಿ ಆಯಿತು. ಇದು ಕೇರಳದಲ್ಲಿ ಶುರುವಾಗಿದ್ದು ಈಗ ಎಲ್ಲ ಕಡೆ ಸಿಗುತ್ತೆ. ಅದರಲ್ಲೂ ಈ ಸಮ್ಮರಲ್ಲಂತೂ ಇದು ತುಂಬಾ ಚೆನ್ನಾಗಿರುತ್ತೆ. ತುಂಬ ತಣ್ಣಗೆ ಬೇಕು ಅಂತ ಹೇಳಿದರೆ ನಾವು ಬಾಳೆಹಣ್ಣನ್ನು ಮ್ಯಾಶ್ ಮಾಡುವಾಗ ಅದ್ರ ಜೊತೆಗೆ ಐಸ್ ಕ್ಯೂಬ್ ಹಾಕೋಬೋದು, ಅಥವಾ ಹಾಲನ್ನು ಫ್ರಿಜ್ಜಲ್ಲಿಟ್ಟು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಸಕ್ಕರೆ ಬೇಡ ಅಂತ ಹೇಳಿದರೆ ಬೆಲ್ಲ ಅಥವಾ ಜೇನುತುಪ್ಪನ ಮಿಕ್ಸ್ ಮಾಡ್ಕೊಳ್ಳಿ. ಬೇಸಿಗೆಯಲ್ಲಿ ಬೇರೆ ಬೇರೆ ಜ್ಯೂಸ್ಗಳನ್ನು ಅಥವಾ ಮಿಲ್ಕ್ ಶೇಕ್ಗಳನ್ನು ಮಾಡ್ಕೊಳ್ತೀವಲ್ಲ, ಒಂದ್ಸಲ ಈ ಅವಿಲ್ ಮಿಲ್ಕ್ ಅಥವಾ ಅವಿಲ್ ಮಿಲ್ಕ್ ಶೇಕನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.